ವಿವಾಹಿತ ಮಹಿಳೆಯಿಂದ ಯುವಕನಿಗೆ ಬ್ಲಾಕ್ ಮೇಲ್. ಆತ್ಮಹತ್ಯೆಗೆ ಶರಣಾದ 28ರ ಹರೆಯದ ಜಿಮ್ ಟ್ರೈನರ್. ಎಸ್ ವೀಕ್ಷಕರ, ಆತ ನೂರಾರು ಕನಸನ್ನ ಹೊತ್ತು ತನ್ನ ದೇಹವನ್ನ ದಂಡಿಸಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಶಸ್ತಿಗಳನ್ನ ಗಿಟ್ಟಿಸಿಕೊಂಡ ಜಿಮ್ ಟ್ರೈನರ್. ಆದರೆ ಜಿಮ್ನಲ್ಲಿ 42ರ ವಿವಾಹಿತ ಮಹಿಳೆಯೊಬ್ಬಳ ಜೊತೆ ಬೆಳೆದ ಸಲುಗೆ ಇದೀಗ ಆತನ ಸಾವಿನಲ್ಲಿ ಅಂತ್ಯ ಆಗಿದೆ. ವಿವಾಹಿತ ಮಹಿಳೆಯೊಬ್ಬಳ ಬ್ಲಾಕ್ ಮೇಲ್ಗೆ ಬೇಸತ್ತು ಆತ ಪ್ರಾಣವನ್ನೇ ಬಿಟ್ಟಿರುವ ಆರೋಪ ಕೇಳಿಬಂದಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ವ್ಯಾಪ್ತಿಯ ವಾಜರಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಮೃತನನ್ನ 28 ವರ್ಷದ ದಿಲೀಪ್ ಎನ್ನಲಾಗಿದೆ. ಜಿಮ್ ಟ್ರೈನರ್ ಆಗಿದ್ದ ದಿಲೀಪ್ಗೆ ಜಿಮ್ನಲ್ಲಿ ಪರಿಚಯವಾದ ಯೋಗಿತಾ ಎಂಬ 42 ವರ್ಷದ ಮಹಿಳೆಯೊಂದಿಗೆ ಸಂಬಂಧ ಬೆಳೆದಿತ್ತು ಎನ್ನಲಾಗ್ತಾ ಇದೆ. ಜಿಮ್ನಲ್ಲಿ ಇಬ್ಬರಿಗೂ ಪರಿಚಯವಾಗಿದ್ದು, ಬಳಿಕ ಯೋಗಿತಾ ದಿಲೀಪ್ಗೆ ಬ್ಲಾಕ್ ಮೇಲ್ ಮಾಡಲು ಶುರು ಮಾಡಿದ್ಲಂತೆ. ಆಕೆಯ ಬ್ಲಾಕ್ ಮೇಲ್ನಿಂದಲೇ ದಿಲೀಪ್ ಸಾವಿಗೆ ಶರಣಾಗಿದ್ದು, ಕೊನೆಯದಾಗಿ ಯೋಗಿತಾಗೆ ಫೋನ್ ಮಾಡಿದ ಬಳಿಕ ದಿಲೀಪ್ ರೂಮ್ನಲ್ಲೇ ನೇಣಿಗೆ ಶರಣಾಗಿದ್ದಾನೆ ಎಂದು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಘಟನೆಯ ದಿನ ರಾತ್ರಿ ಯೋಗಿತಾ ಇನ್ಸ್ಟಾಗ್ರಾಂ ಮೂಲಕ ದಿಲೀಪ್ ಸಹೋದರಿಗೆ ನಿಮ್ಮಣ್ಣ ರೂಮ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ ಎಂದು ಮೆಸೇಜ್ ಮಾಡಿದ್ಲಂತೆ. ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ತಕ್ಷಣ ಬಾಗಿಲನ್ನ ಮುರಿದು ನೋಡಿದಾಗ ದಿಲೀಪ್ ನೇಣಿಗೆ ಶರಣಾಗಿರುವುದು ಬೆಳಕಿಗೆ ಬಂದಿದೆ. ತಕ್ಷಣವೇ ದಿಲೀಪ್ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು, ಪೊಲೀಸರು ಹಾಗೂ ಸೋಕೋ ತಂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮದುವೆಯಾಗಿದ್ರೂ ದಿಲೀಪ್ ಜೊತೆ ಸಂಬಂಧ ಬೆಳೆಸಿದ್ದ ಯೋಗಿತಾ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಎಂದು ದಿಲೀಪ್ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದು, ಸದ್ಯ ಈ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಸತ್ಯತೆ ಹೊರಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.